30 ಜನ ಬಂದು ಹೊಡೆದು ಇವ್ರು ಬಿಡ್ಸಕ್ ಹೋಗ್ಯಾರ. ಇವ್ರು ಬಿಡ್ಸಕ್ ಹೋಗೋರ್ಗೆ ಎದಿಗ್ ಹೊಡೆದ್ ಬಿಟ್ರ ಸರ್. ಹಂಗೆ ಎದಿಗ್ ಹೊಡೆದ್ರಲ್ಲ ಮನಿಗ್ ಬಂದತಿ, ಮನಿ ತಲೆ ಹೋಗ್ಬಿಟ್ಟೈತಿ. ಎಲ್ಲಿ ಮನೆಗೆ ಬಂದಿದ್ರ ಒಳಗ್ ಬಂದಿದ್ರ ಮನೆ ಹೊರಗೆ? ಅವ್ರು ಬಂದಿಲ್ಲ, ನಮ್ಮ ಯಜಮಾನ್ರು ಬಂದಾರ ತಡ್ಕಣಕ ಬಡ್ಸಿಬಿಟ್ರಲ್ಲ. ಮನಿ ಹತ್ರ ಅಂಗಡಿ ಹತ್ರ ನಮ್ಮ ಮನಿ ಐತಲ್ಲ ಅಂಗಡಿ, ಅಲ್ಲಿ ಮನಿ ಹತ್ರ ಇಟ್ಟಿವಿ ಅಂಗಡಿ. ಅಲ್ಲಿ ಬಂದು ಹೊಡೆದಾರ 30 ಜನ. ಯಾರಂತ ಗೊತ್ತಾಗಲ್ಲ ಸರ್. ನಾನು ಹೊರಗ್ ಬರಂಗಿಲ್ಲ, ಕಳ್ಸಂಗಿಲ್ಲ ಎಲ್ಲಿಗೆ ಹೊರಗ. ಹಂಗಾಗಿ 30 ಜನ ಕಲ್ಕಂದು ಗುದ್ದಿ ಬಿಟ್ರಿ ಎದಿಗ್ ಗುದ್ದಾರಲ್ಲ. ತಡ್ಕಣಕಾಗದ ಮನಿಗ್ ಬಂದ್ಬಿಟ್ಟಾನ. ಮನಿಗ್ ಬಂದ್ಬಿಟ್ಟಾರ ಅಲ್ಲೇ ಹೋಗ್ಬಿಡ್ತಿತ್ತು. ಏನಮ್ಮ ಎದಕ್ ಸಂಬಂಧ ಏನ್ ಜಗಳ ಆಗಿತ್ತು ಅಂತ ಹೇಳಿ? ಏನ್ ಹೇಳಿಲ್ಲ. ಹುಡ್ರು ಇಲ್ಲಿ ಬಿಡಮ್ಮ, ಏನಿಲ್ಲ ಹುಡ್ರು ಅಂತಿದ್ರಮ್ಮ ಅಷ್ಟೇ. ಮತ್ತೆ ಏನು ಗೊತ್ತಿಲ್ಲ ಸರ್. ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ಮನೆ? ಸೂಪರ್ವೈಸರ್ ಕೆಲಸ ಮಾಡ್ತಿದ್ರು. ಎಲ್ಲಮ್ಮ? ನೀವು ಈಗ ಎದಿನ ಅವಾಗ ಏನಂತ ಅವಾಗ ಏನ್ ಅಂದಿಲ್ಲ ಸರ್, ಹಂಗೆ ಹೋಗ್ಬಿಟ್ಟೈತೆ ಅದು. ಅಲ್ಲೇ ಹೋಗ್ಬಿಟ್ಟೈತಿ. ರಾಡಿಗೆ ಏನು ತಗೊಂಬಂದಾರ ಅಂತ ಅಂದ್ರು. ಇಲ್ಲ ಇಲ್ಲ, ರಾಡ್ ತಂದಿದ್ರ ನೋಡಿ ಸರ್. ಒಳಗಿದ್ದ ಹೋಗಿ ಬರತಿ ತಲೆ ಹೊಡೆದಿದ್ದು ನೋಡಿಲ್ ಸರ್. ನಮ್ಮ ಮನೆಗೆ ಇರ್ತೀನಿ ಸರ್, ನನ್ ಹೊರಗ್ ಬಿಡಲ್ಲ. ಒಳಗದೀನಿ, ನನ್ ಗಂಡ ಬಂದನಂತ ಬಂದಿನಿ ಬಾಗಲ್ದಾಗ, ಹಂಗೆ ಹೋಗ್ಬಿಡ್ತೀನಿ ಸರ್. ಈಗ ನಿಮ್ ಮಗನ್ ಜನ ಜಗಳ ಆಗಿತ್ತಂತ ಸಣ್ಣ ಒಂದು, ಅದ್ರ ಸಂಬಂಧ ಜನ ಜಗಳ ಏನಿಲ್ಲ ಸರ್. ಹುಡ್ರು ನಮಗೆ ಹೇಳಿಲ್ಲ ಸರ್. ಹುಡ್ರು ಏನ್ ಹೇಳಿಲ್ಲ. ಅವೇನ್ ಹೇಳ್ಬಿಡಮ್ಮ, ಏನಿಲ್ಲ ಬಿಡಮ್ಮ ಅಂತಿದ್ರು. ಹೇಳ್ಬೇಡ ಅಂತ ಎಲ್ಲ ಏನಿಲ್ಲ ಅಂತ. ಏನಿಲ್ಲ ಅಂದ್ರೆ ಮನೆ ತಿಳ್ಸಂತ ಮನೆಗೆ ಆಧಾರ ಅವರ ಇದ್ರು. ಈಗ ಅವರು ಮರ್ಡರ್ ಆಗಿದೆ. ನಿಮಗೆ ಏನಾಗ್ಬೇಕು? ನಮಗೆ ಯಜಮಾನ್ರ ಆಗ್ಬೇಕು ಸರ್. ನ್ಯಾಯ ಸಿಗ್ಬೇಕು ಸರ್. ನಿಮಗೆ ಕೊಲೆ ಮಾಡಿದ್ದು ಸರ್. ನನ್ ಗಂಡನ್ ಜನ್ಮ ತಗಂದ್ರ ಬಿಡ್ಬಾರ್ರಿ ಸರ್. ಗಲ್ ಶಿಕ್ಷೆ ಆಗ್ಲೇಬೇಕು ಸರ್. ಈಗ ಪೊಲೀಸರಿಗೆ ಏನ್ ಹೇಳಿದ್ರಲ್ಲ, ಯಾರು ಏನಾದ್ರು ಕೇಳಿದ್ರ? ಇಲ್ಲ ಕೇಳಿದ್ರು. ಯಾರು ಎಂತ ಏನ್ ಇದ್ ಮಂದಿ ಮಾಡಿಲ್ಲ ಸರ್, ಕೆಲಸ ಮಾಡಿಲ್ಲ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಅಶ್ವಿನಿ. ಒಬ್ಬ ಸಮಾಜ ಸೇವಕ ಮತ್ತು ಆ ಊರಿನ ನಿವಾಸಿ ನಾನು. ಇಲ್ಲಿ ಭಾಳ ಹತ್ತಿರದಲ್ಲೇ ಇರ್ತೀನಿ ನಾನು ನಿವಾಸ ಇವಾಗಲೂ. ಇವತ್ತು ಕಾರಿಗ್ನೂರಿನಲ್ಲಿ ಕೊಲೆಯಾದಂಥ ಮಹಬೂಬ್ ಸಾಬ್ ಅವರ ಕುಟುಂಬದವರಿಗೆ ಸಂತಾಪಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ದುಃಖ ತಪ್ತರವರು ಭಾಳ ಸೌಮ್ಯವಾದಿ. ತನ್ನ ಬದುಕಿನಲ್ಲಿ ತಾನು ತನ್ನ ಕೆಲಸ ಏನು ತಾನೇನು ಇಷ್ಟೇ ಆತ ಮಾಡ್ತಿರೋದು. ಯಾರ ತಂಟಿಗೆ ಹೋಗ್ತಿದ್ದಿಲ್ಲ, ಏನಿಲ್ಲ. ಮಕ್ಕಳ ಕಾರಣ, ಸಣ್ಣ ಮಕ್ಕಳ ಯಾವುದೋ ಸಣ್ಣ ಪುಟ್ಟ ಗಲಾಟೆ ನಡೆದು ಇವತ್ತು ಕೊಲೆ ಮಾಡೋ ಲೆವೆಲ್ಲಿಗೆ ಬಂದಿದೆ ಕಾರಿಗ್ನೂರಿನಲ್ಲಿ. ಅಂದರೆ ಇದರಿಂದ ದ್ವೇಷ ವೈಷಮ್ಯಗಳು ಸಣ್ಣ ಮಕ್ಕಳಲ್ಲಿ ಬಿತ್ತನೆ ಆಗಿದೆ ಅಂಥೇಳಿ ನಮಗೆ ಸಂಶಯ ಆಗ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಏನಂದರೆ ಮನೆಯಲ್ಲಿ ಗಾಂಜಾ, ಅಫೀಮು, ಈ ಕೆಟ್ಟ ಕುಡಿತ, ಮನೆಯಲ್ಲಿ ಬಾಟ್ಲಿಗಳು ಇಟ್ಕೊಂಡೆಲ್ಲ ಮಾರಾಟ. ಮಕ್ಕಳು ಯಾವ ಮಟ್ಟಕ್ಕೆ ನೋಡ್ರಿ, ಕೊಲೆ ಮಾಡಿರೋ ಪೈಕಿ ಒಬ್ಬ ವ್ಯಕ್ತಿ ಹೆಸರು ಭಂಗಿ ಅಂತೆ, ಅಡ್ಡ ಹೆಸರು. ಅವನ ಹೆಸರು ಭಂಗಿ ಅಂತ ಕರೀತಾರೆ ಊರಲ್ಲಿ. ಅದನ್ನ ಹೆಸರೇನು? ಹನುಮಂತ ಅಂತ. ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಕೆಟ್ಟ ಚಟಗಳಿಗೆ, ಅಂದ್ರೆ ಈ ಅಫೀಮು ಗಾಂಜಾನಂತ ಒಂದು ನಿಷೇಧ ಮಾಡ್ಬೇಕಂತೇಳಿ ಒಂದು ದೊಡ್ಡ ಟೀಮೇ ರೆಡಿ ಮಾಡಿರೋಂಥದ್ದು. ಇಲ್ಲಿ ಕಾರಿಗ್ನೂರಿನಲ್ಲಿ ಈ ತರ ಒಂದು ಹೊಸಪೇಟೆಯ ಒಂದು ವಾರ್ಡ್ನಲ್ಲಿ ಕಾರಿಗ್ನೂರಿನಲ್ಲಿ ಗಾಂಜಾ ಮನೆ ಮಾತಾಗಿ ಇವತ್ತು ಸಣ್ಣ ಮಕ್ಕಳೆಲ್ಲ ದಾಸರಾಗ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾನು ಕೇಳಿದೆ, ಅಲ್ಲೇ ಹನುಮಂತ ಗುಡಿಯ ಒಂದು ಪೂಜಾರಿಯ ಮಗ ನನ್ನ ಕಿವಿಗೆ ಹೇಳಿರೋದು. ಇದು ಮಾಧ್ಯಮದವರಿಗೂ ಗೊತ್ತಿದೆ, ಹೆಣ್ಮಕ್ಳಿಗೂ ಅಲ್ಲಿ ರಕ್ಷಣೆ ಇಲ್ಲ. ಇಲ್ಲ, ಇದು ಮಾಧ್ಯಮದವರಿಗೂ ಯಾವುದೇ ರೀತಿಯಿಂದ ಮಾಹಿತಿಗಳು ಹೋಗ್ತಾ ಇಲ್ಲ. ಇವತ್ತು ದ್ವೇಷ ವೈಷಮ್ಯಗಳು ಯಾವ ಮಟ್ಟಕ್ಕೆ ಬೆಳೀತಾ ಇದೆ, ಅಲ್ಲಿ ಈ ಕುಡಿತದ ಚಟ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ, ಈ ಗಾಂಜಾ ಅವ್ಯಾತವಾಗಿ ನಡೀತಾ ಇದೆ ಅಲ್ಲ. ಇಲಾಖೆ ಏನು ಮಲಗಿದ್ಯಾ? ಇಲಾಖೆಗೆ ಏನು ಮಾಹಿತಿ ಇಲ್ವಾ? ಮಾನ್ಯ SP ಸಾಹೇಬ್ರೆ, ನಿಮ್ಮಲ್ಲಿ ನಾವು ಕಳಕಳಿಯಿಂದ ಬೇಡ್ಕೊಳ್ಳೋದು ಇಷ್ಟೇ. ಇದು ಕಾರಿಗ್ನೂರಿನಲ್ಲಿ ಮಾತ್ರ ಅಲ್ಲ ನಡೀತಿರೋದು ಇದು ಗಾಂಜಾ ವಹಿವಾಟ. ಇಡೀ ಜಿಲ್ಲೆಯಲ್ಲೇ ರಾಜಾರೋಷವಾಗಿ ಪ್ರತಿಯೊಂದು ಬಂಕ್ಗಳಲ್ಲಿ ಓಪನ್ ಆಗಿ ನಡೀತಾ ಇದೆ. ಇದಕ್ಕೆ ನಾವು ಸಪೋರ್ಟ್ ಮಾಡ್ರಿ ಅಂದ್ರೆ ನಾವು ಓಪನ್ ಆಗಿ ನಾವು ನಿಂದ್ರಕ್ ರೆಡಿ ಇದೀವಿ. ಒಂದು ಟೀಮ್ ಕಟ್ಟಿ ಒಂದು ಸಮಾಜ ಎಲ್ಲ ಓಣಿ ಕೇರಿಗಳಲ್ಲಿ ನಡೀತಾ ಇದೆ ಇದು. ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ಸ್ಲಮ್ ಬೋರ್ಡ್ಗಳಿದಾವೆ, ಎಲ್ಲೆಲ್ಲಿ ಬಡ ಜನರು ವಾಸ ಮಾಡ್ತಾ ಇದಾರೆ, ಅಲ್ಲೆಲ್ಲ ನಡೀತಾ ಇದೆ. ಅಂಗಡಿಗಳಲ್ಲಿ ಮಾರಾಟ. ಹೌದು, ಇದೆಲ್ಲ ಡಿಪಾರ್ಟ್ಮೆಂಟ್ ಮಾಹಿತಿ ಇದೆ. ಇದು
ಯಾಕೆ ಇದನ್ನ ಲೂಸ್ ಆಗಿಬಿಟ್ಟಿದ್ದಾರೆ? ಇದು ಜನ ಹಾಳಾಗ್ಲಿ, ಜನ ಪೂರ್ತಿ ದಾಸರಾಗ್ಲಿ, ಇವ್ರು ಗುಲಾಮ್ಗಿರಿ ಮಾಡ್ಲಿ ಅಂತನ ಇದೆಲ್ಲ ಮಾಡ್ತಿರೋದು. ದಯವಿಟ್ಟು ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೋಡಿ ಇವತ್ತು ಈ ಮೊನ್ನೆನೆ ನಮ್ಮ ಕಾರಿಗ್ನೂರಿನ ಒಂದು ನಗರಸಭೆ ಸದಸ್ಯನ ಮಗನ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ಯಾವ ವಿಚಾರವಾಗಿ ದಾಖಲಾಗಿದೆ? ಯಾಕಿದ ಈ ತರ ಆಗ್ಬಾರ್ದು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದು ನಮ್ಮ ಭಾವನೆ. ಇವತ್ತು ಆ ಮೆಹಬೂಬ್ ಅವರ ಕೊಲೆ ಆಗಿದೆ ಅಲ್ಲ, ಹನುಮಂತ ಕೊಲೆ ಆದ್ರೂ ನಮ್ಮ ಹುಡುಗನೇ, ಈಶ್ವರ ಕೊಲೆ ಆದ್ರೂ ಹುಡುಗನೇ, ಮ್ಯಾಥ್ಯೂಸ್ ಕೊಲೆ ಆದ್ರೂ ನಮ್ಮ ಹುಡುಗನೇ. ಇದು ನಾವು ಚಿಕ್ಕ ಮಕ್ಕಳು, ನಾವು ಅಲ್ಲೇ ಶಾಲೆಯಲ್ಲಿ ಓದಿರೋಂಥದ್ದು. ನಾವು ಪಾಂಡುರಂಗ ದೇವಸ್ಥಾನಕ್ಕೆ ನಾವು ಗೋಪುರಕ್ಕೆ ಬಣ್ಣ ಬೆಳಿತಿದ್ವಿ ನಾವು ಸಣ್ಣವರಿದ್ದಾಗ. ಇವತ್ತು ಯಾಕೆ ಈ ದ್ವೇಷ ಅಸೂಯೆಗಳು ಬೆಳೀತಾ ಇದ್ದಾವೆ? ದಯವಿಟ್ಟು ಎಲ್ಲರೂ ಸ್ನೇಹ ಪ್ರೀತಿ ಸಹಬಾಂಧವ್ಯದಿಂದ ಬಾಳ್ಬೇಕಾದಂತ ಇವತ್ತು ಊರಲ್ಲಿ ದ್ವೇಷ ಅಸೂಯೆಗಳು ಕೊನೆಗಾಣ್ಬೇಕನ್ನೋದಕ್ಕೆ ನಾವು ಆಶಯ ವ್ಯಕ್ತಪಡಿಸ್ತಾ ಇದೀವಿ. ಇಲಾಖೆ ಪ್ರತಿಯೊಂದು ನಿಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ ಈ ವಿಚಾರವಾಗಿ. ದಯವಿಟ್ಟು ಈ ವಿಚಾರವಾಗಿ ನಾವು ಮುಂದೆ ಏನಾದ್ರೂ ಅಲ್ಲಿ ಆ ದುಶ್ಚಟಗಳ ಬಗ್ಗೆ ಒಂದು ನಿರ್ಮೂಲನೆ ಮಾಡೋ ಒಂದು ವಿಚಾರವಾಗಿ ನಾವು ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ತೀವಿ. ತಮ್ಮನ್ನು ನಾವು ಆಹ್ವಾನ ಮಾಡ್ತೀವಿ, ಖಂಡಿತ ನಮಗೆ ಸಹಕಾರ ಮಾಡಿ. ಏನು ಹುಡುಗರು ಜಗಳ ಆಡ್ಕೊಂತಾರ, ನಾರ್ಮಲ್ ಆಗಿ ಜಾಡ್ಕೊಂಡ್ರು ಒಂದಾಗ್ತಾರಲ್ಲ ಬಿಟ್ರು ಅಂತ ಹೇಳಿದ್ರು. ಅಲ್ಲಿಗೆ ಹುಡುಗರು ಏನಾಯ್ತು ತಲೆಗೆ ನೋಡಿದಾರ ಅಂತ ಹೇಳಿದ್ರು. ಅಲ್ಲಿಗೆ ಇದಾಕವಾಗೈತಿ, ಕಾಂಪ್ರಮೈಸ್ ಅಂತ ನಾನು ಸಾರಿಗೆ ಫೋನ್ ಮಾಡಿದ್ದೀನಿ. ಇಲ್ಲ ಕಾಂಪ್ರಮೈಸ್ ಆಗ್ಬಿಡ್ರಿ ಅಂತ ಹೇಳಿದ್ರು. ಸಾರ್ ಹೇಳಿದ್ರು, CPI ಸರ್ ಅದನ್ನೇ ಹೇಳಿದ್ರು, ಕಾಂಪ್ರಮೈಸ್ ಆಗ್ಬಿಡ್ರಿ, ಸುಮ್ಮನೆ ಯಾಕೆ ಜಗಳ ಅಂತ ಅಂತ ಹೇಳಿದ್ರು. ಏನ್ ಜಗಳ ಆಗಿತ್ತು? ಯಾರ್ಯಾರು ಜಗಳ ಆಗಿತ್ತು? ಅಯ್ಯೋ ನಮ್ಮ ಹುಡುಗರಿಗೆ ನಮ್ಮ ಮೂಲ ಅಂತ ಹುಡುಗ ಅದ, ಅವನಿಗೆ ಹನುಮಂತ ಅಂತ ಎಷ್ಟೇ ಹುಡುಗ, ಅವ್ರು ಇಬ್ಬರಿಗೆ ಜಗಳ ಆಗಿತ್ತು. ಇವನು ಆ್ಯಕ್ಚುಲಿ ಆ ಜಗಳದಾಗೇನೆ ಇಲ್ಲ. ಫಸ್ಟ್ ಆಫ್ ಆಲ್ ಎದ್ರ ಸಂಬಂಧ ಜಗಳ ಆಗಿತ್ತು? ಅದೇನೋ ರಾಮು ಅಂತ ಒಂದು ಹುಡುಗ, ರಾಮು ಅಂತ ಇವನು ನಮ್ಮ ಮೂಲ ಅಂತ ಇಬ್ರು ಇದಾರೆ. ಅದರಲ್ಲಿ ಇವನು ರಾಮು ಯಾರ ತಕ್ಕ ಜಗಾಡಿದ್ನಂತ, ಇವರು ಹನುಮಂತನ ಅಂತಾರ, ಅವ್ರ ಹತ್ರ ಜಗಾಡ್ಕೊಂತಿದಾರಂತೆ. ಜಗಾಡ್ಕೊಂಡ ಮೇಲೆ ಇವನು ನಮ್ಮ ಮೂಲ ಹುಡುಗ ಇನ್ವಾಲ್ವ್ ಅದೇನ ಅಂತ ಹೇಳಿ ಆ ಹುಡುಗ ಗುಂಪು ಕಡೆಗೆ ಹೊಡೆಯಕ್ಕೆ ಬಂದರು. ಹೊಡೆದಾಡುವಾಗ ಅವ್ರ ಕಡೆಗೆ ಒಬ್ರಿಗೆ ಏಟ್ ಬರ್ತೈತಿ. ಅದನ್ನೇ ಅಡ್ವಾಂಟೇಜ್ ತಗೊಂಡು ನಾನು ಅಲ್ಲಿಗೆ ಹೇಳಿದ್ದೆ, ಎಲ್ಲ ರಿಕ್ವೆಸ್ಟ್ ಆಗುತ್ತೆ, ರಿಕ್ವೆಸ್ಟ್ ಮಾಡ್ಕೊಂಬೋಣ ಅಂತೇಳಿ ರಾಜಿ ಆಗೋಣ ಅಂತೇಳಿ ಎಲ್ಲರ ಹತ್ರ ಮಾತಾಡೀನಿ. ಭರತ್ ಸರ್ ಹತ್ರ ಮಾತಾಡೀನಿ, CPI ಸರ್ ಹತ್ರ ಕಾಂಪ್ರಮೈಸ್ ಆಗ್ಬಿಡ್ರಲ್ಲ ನೀವು ಅಂತೇಳಿ ಅದು ಸರಿ ಸರ್ ಅಂತೇಳಿ. ಮತ್ತೆ ಬೆಳಿಗ್ಗೆ ಬಂದು ಈ ಥರ ರಾಮಾಯಣ ಮಾಡಿ 30 ಹುಡುಗರನ್ನ ಕರ್ಕೊಂಬಂದು ಜಗಾಡಿ ನಮ್ಮ ಸಣ್ಣಪ್ಪನ ಇದು ಮಾಡಿಬಿಟ್ರು. ಇದು ಕಾರಿನೂರಲ್ಲಿ ಎಲ್ಲ ಏನೋ ಕಟಿಗಳು ಎಲ್ಲ ಏನೇನೋ ತಗೊಂಬಂತಿದ್ರು ಸರ್. ರಾಡು ಕಟಿಗೆ ಎಲ್ಲ 30 ಜನ. ಒಂದು ರಾಗು, ಹನುಮಂತ ಬಂದು ಇವನು ಹನುಮಂತ ಅಂದ್ರೆ ಬಂಗೆ, ಗುಂಡು, ಗುರುಲಿಂಗ ಅಂತ ಅವರು, ದರ್ಶನ್ ಅವರಪ್ಪ ಗುರುಲಿಂಗ, ಇಷ್ಟೆಲ್ಲ ಜನಗಳು ಬಂದು 30 ಜನ. ಅದೇ ರಾಗು ಹೇಳಿದ್ದೀನಿ ಎಲ್ಲ ಇವರೆಲ್ಲ ಬಂದು. ಬಟ್ 30 ಜನ ಹೆಸರು ಹೇಳಕ್ಕಾಗಲ್ಲ, ಬಟ್ ನಾನು ಡೈರೆಕ್ಟ್ ಆಗಿ ತೋರಿಸ್ತೀನಿ ಅವ್ರನ್ನ ಯಾರ್ಯಾರು ಇದಾರೆ, ಅವ್ರು ಏನಿಲ್ಲ ಅವ್ರ ರಿಯಾಕ್ಷನ್ ತಗೊಳ್ರಿ. ಬೆಳಿಗ್ಗೆ 9 ಗಂಟೆಗೆ, ಬೆಳಿಗ್ಗೆ 9:09ವರೆಗೆ ಜಗಾಡ್ರಿ. 9 ಗಂಟೆ ಇಷ್ಟರೊಳಗೆ ಬಂದು ನಾನು ಅಲ್ಲಿ ಡ್ಯೂಟಿಯಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇಲ್ಲ ಕುಕ್ಕಲ್ದಲ್ಲಿ ಜಗಳ ಆಡ್ಬಿಟ್ರೆ ಎಲ್ಲ. ಮನೆ ಫ್ಯಾಮಿಲಿಯಲ್ಲಿ ಇದ್ರು, ಫ್ಯಾಮಿಲಿ ಮೇಲೆ ಜಗಾಡಿರೋದು. ಅವ್ನ ಮೂಲಂಬ ಒಂದು ಹುಡುಗ ಅಲ್ಲಿ ಬಿಟ್ಟು ಇನ್ನೆಲ್ಲರ ಮೇಲೆ ಹೆಣ್ಮಕ್ಳ ಮೇಲೆ ಹೊಡೆದಿರೋದು. ಕಡಿಗೋಲ್ ತಗೊಂಡು ಬರ್ತೇ ಹೊರಗಿಲ್ಲ, ಅವ್ನು ಕಳ್ಸರೇ ಫಸ್ಟ್, ಇಲ್ಲ ಅಂದ್ರೆ ನಾವು ಹೊಡಿತೀವಿ ನೋಡು, ರೂಮ್ ಎಲ್ಲ ಮನೆಗಳೆಲ್ಲ ಹೊಡೆದಾಕ್ ಬಿಡ್ತೀವಿ ಹಂಗ ಹಿಂಗ ಅಂತೇಳಿ ಜಗಳ. ಮನೆಗೆ ನುಗ್ಗಿ ಎಲ್ಲರೂ ಟೋಟಲ್ ಜನಗಳು ಹೊಡೆದ್ರು, ಸಾಕು ಮನೆ ನುಗ್ಗಿ ಹೊಡೆದಾರಲ್ಲ. ಪ್ರಮುಖವಾಗಿ ಎಲ್ಲಿ ಹೊಡೆದಿರ್ತಾರೆ? ಒಬ್ಬನಿಗೆ ರಾಡಿ, ನಮ್ ಜಿಲಾನ ಅಂತ ರಾಡಿಗೆ ಹೋದ. ನಮ್ ಚಿಕ್ಕಪ್ಪಗೆ ಬಂದು ಎಲ್ಲರೂ 3-4-5 ಜನ ಸೇರಿಸಿ ಎದಿಗೆ ಗುದ್ದಿ ಇದ್ ಮಾಡ್ಬಿಟ್ರಲ್ಲ. ತಲೆಗೆ ಎದಿಗೆ ತಲೆಗೆ ರಾಡ್ ತಗೊಂಡ್ ತಲೆಗೆ ಹೊಡೆದಾರ. ಆಮೇಲೆ ಬಂದು ಇದಕ್ ಹೊಡೆದ್ಬಿಟ್ರು, ಎದಿಗೆಲ್ಲ ಎದಿಗೆ ಹೊಡ್ಕಂತ ದಬ್ಕ್ಯಾಂಡ್ ಬಂದ್ರ ಆತ ಪ್ರೆಗ್ನೆಂಟ್ ತೆಳಗ್ ಬಿದ್ದಾನ. ಅದೇ ಟೈಮಿಗೆ ತೋಡ್ ಎಲ್ಲರೂ ಸೇರಿಸಿ 30 ಜನ. ಈಗ ಇಷ್ಟೆಲ್ಲ ಆಗೋದಕ್ಕ ರಾಮು ಇನ್ನೊಂದ್ ಜಗಳ ಅಂತಂದ್ರೆ ಹೌದು, ಎದ್ರ ಸಂಬಂಧ ಜಗಳ ಆಯ್ತು? ಅದೇ ರಾಮು ಅಂಬಂದ್ ಹುಡುಗ ಅದು ಏನು ಜಗಳ ನಮಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಯಾವ ಪ್ರಾಬ್ಲಮ್ ಏನು ಎತ್ತಗಂತ ಗೊತ್ತಿಲ್ಲ. ಇವನು ಇನ್ವಾಲ್ವ್ ಅದಾನ ಅಂತ ಅದ್ರಾಗ ಜಗಳ ಇದ್ ಮಾಡಿದ್ರು. ಈಗ ಇಷ್ಟು ದೊಡ್ಡ ಜಗಳ ಆಗ್ಬೇಕಂದ್ರೆ ಇದು ಒಂದ್ ಸಣ್ಣ ಘಟನೆಯಿಂದ ಆಗಲ್ಲ, ಹಿಂದೆ ಏನಾರ ಹಳೆ ವೈಷಮ್ಯ? ಅದೇ ನನಗೆ ಗೊತ್ತಿದ್ದಿಲ್ಲ. ಅವ್ರದ್ದು ಸಣ್ಣ ಹುಡುಗಂದ ಅವಂದು ರಾಮು ಅನ್ನೋ ಅವಂದ್ ಏನೈತೆ ಗೊತ್ತಿಲ್ಲ, ಇವಂದ್ ಏನೈತೆ ಗೊತ್ತಿಲ್ಲ. ಇವ್ನು ಇನ್ವಾಲ್ವ್ ಅದಾನ ಒಂದ್ ಕಾರಣಕ್ಕೆ ನಾನು ಆಲ್ರೆಡಿ ಎಲ್ಲರಿಗೂ ಹೇಳಿ ಸರ್ ಹಿಂಗಾಯ್ತು ಹಿಂಗಿಲ್ಲ ಅಂತ ಹೇಳಿದ್ರೆ, ಸರ್ ನೀವು ರಾಜಿ ಮಾಡ್ಕೊಂಬಿಡ್ರಿ ಸಣ್ಣದಕ್ಕೆ ಏನೋ ಎಲ್ಲ ಮಾಡ್ಕೊಂಡು ಅಲ್ಲೇ ಬಸ್ ಎಲ್ಲ ಟೇಷನ್ ಹತ್ರ ಬಂದ್ರು. ಎಲ್ಲ ಟೇಷನ್ ಹತ್ರ ನನಗಿನ್ನು ಕಳ್ಸಿದ್ದೀನಿ ಹಿಂಗ ಅಂತ ಹೇಳಿದ್ರೆ, ಸರ್ ಆಯ್ತು ಬಿಡ್ರಿ ಎಲ್ಲ ಮಾಡೋದ್ ಬಿಡ್ರಿ ತಲೆ ಕೆಡ್ಸಿ ಬಿಡ್ರಿ ಅಂತ ಹೇಳಿದ್ರು ಸರ್. ಆದ್ರ ಹುಡ್ರು ಈ ತರ ಬಂದು ಕಟ್ಟಿಗೆ ಬಂದು ಜಗಾಡಿ ಹೊಡೆದು ಕಳ್ಸಿದ್ರು. ಯಾವ್ದ್ರಲ್ಲಿ ಇನ್ವಾಲ್ವ್? ಅದೇ ಇದ್ರಲ್ಲೇ ಇನ್ವಾಲ್ವ್ ಅಂತ ಹೇಳಿದ್ರು ಹುಡ್ರು. ಅಂದ್ರೆ ಯಾವ್ದ್ರಲ್ಲಿ? ಅದೇನ್ ಸಣ್ಣ ಹುಡ್ರು ಜಗಳ ಇರ್ತವ, ಸಣ್ಣ ಹುಡ್ರು ಜಗಳದ್ ಸರ್. ಸಣ್ಣ ಹುಡ್ರು ಜಗಳಾಗ ನಮ್ಮವ್ರನ್ನೆಲ್ಲ ದೊಡ್ಡವ್ರು ತಗೊಂಬಂದು ಇದ್ ಮಾಡಿದಾರೆ ಹುಡ್ರಲ್ಲಿ.
ನಮಗೆ ನನ್ನ ಚಿಕ್ಕಪ್ಪ ಆಗ್ಬೇಕು ಅವರು. ನ್ಯಾಯ ಸಿಗಬೇಕು. ನ್ಯಾಯ ಸಿಗ್ಬೇಕು ನನಗೆ ಸರ್. ಈಗೇನು ಅವರು ಕೊಲೆ ಮಾಡಿದಾರೆ, ಯಾರು ಅರೆಸ್ಟ್ ಮಾಡ್ಯಾರ ಪೊಲೀಸ್ ಇಲ್ಲ? ಇನ್ನು ಯಾರ್ಯಾರನ್ನೊಬ್ರು ಅರೆಸ್ಟ್ ಮಾಡಿಲ್ಲ ಸರ್ ಅವ್ರು. ಅಲ್ಲಪ್ಪ, ಇದು ನಮ್ಗೆ ಗೊತ್ತಿದ್ದಂಗೆ ಹುಡುಗಿ ವಿಚಾರದಲ್ಲಿ ಹುಡುಗಿ ಅಂತದ್ದೇನಿಲ್ಲ. ಈ ವಿಚಾರದಲ್ಲಿ ನಿನ್ನೆ ಜಗಳ ಆಗಿತ್ತು, ಅದನ್ನ ಕಾಂಪ್ರಮೈಸ್ ಆಗಿ ಮಾಡಕ್ ಆಗಿತ್ತು. ಬಟ್ ಅದನ್ನ ಮತ್ತೆ ಅದು ಅಲ್ಲಿ ಕಂಟಿನ್ಯೂ ಆಗಿ ಹೊಡೆದಿದ್ದಾರೆ ಅಂತ ಮಾಹಿತಿ ಇದೆ. ಇಲ್ಲ ಸರ್, ಹುಡುಗಿ ಯಾವ್ದ ಹುಡುಗಿ ಇಲ್ಲ, ಎಂತದಿಲ್ಲ. ಇದ್ರಾಗ ನಮ್ಮ ಮೂಲಂಬ ಒಂದು ಹುಡುಗ ಅವಂದ ಏನೈತೋ ಗೊತ್ತಿಲ್ಲ, ರಾಮು ಅಂದ ಒಂದ್ ಏನೈತೋ ಗೊತ್ತಿಲ್ಲ. ಬಟ್ ಇವಂದ ಜಸ್ಟ್ ಇನ್ವಾಲ್ವ್ ಅದಾನ, ಒಬ್ಬ ಮನುಷ್ಯ ಇನ್ವಾಲ್ವ್ ಅದಾನ ಅನ್ನೋ ಲೆಕ್ಕಕ್ಕಾಗಿ ಜಗಳ ಇದಾರೆ ಸರ್. ಅದೇ ಅದಕ್ಕೆ ಸಪೋರ್ಟ್ ಮಾಡ್ಯಾನ ಅಂತೇಳಿ. ಸಪೋರ್ಟ್ ಮಾಡಿದಾನ ಅಂತೇಳಿ ಜಗಳ. ನಿನ್ನ ಹೆಸರು? ನನ್ನ ಹೆಸರು ಅಜರುದ್ದೀನ್ ಅಂತ. ಏನಾಗ್ಬೇಕು? ನಮ್ಮ ಚಿಕ್ಕಪ್ಪ ಆಗ್ಬೇಕು.